ಸುರೇಶ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದ. ಮರುದಿನ ಸುರೇಶನ ಮನೆಯಲ್ಲಿ ಊಟಕ್ಕೆ ಧಾನ್ಯ ಕೂಡ ಇರಲಿಲ್ಲ. ಇದೆಂಥ ದಿನ ಬಂದಿದೆ ದೇವ್ರೇ, ದೇಶಕ್ಕೆ ಆಹಾರ ಕೊಡೋ ರೈತನ ಮನೆಯಲ್ಲಿ ಒಂದು ಹೊತ್ತು ಊಟಕ್ಕೂ ಕೂಡ ಅಕ್ಕಿ ಇಲ್ಲ. ಅಯ್ಯೋ ದೇವ್ರೇ. ಆಗ ಸುರೇಶನ ಮಗಳು ಅವನ ಹತ್ತಿರ ಬಂದಳು ಮತ್ತು ಹೇಳಿದಳು, ಅಪ್ಪ, ಇವತ್ತೂ ಕೂಡ ನಾವು ಉಪವಾಸನೆ ಮಲ್ಕೋಬೇಕಾ? ಅರೆ ಇಲ್ಲ ಬಂಗಾರಿ, ನಾನು ಏನಾದರೂ ಮಾಡೇ ಮಾಡ್ತೀನಿ. ಪಾಪ, ಅವಳ ಹೊಟ್ಟೆನಾದರೂ ತುಂಬಿಸೋಣ ಅಂತ ನೋಡಿದರೆ ಅದಕ್ಕೂ ಕೂಡ ಮನೆಯಲ್ಲಿ ಅಕ್ಕಿ ಇಲ್ಲ. ಅಯ್ಯೋ ದೇವ್ರೇ, ನಮ್ಮ ಪ್ರಾಣ ಆದರೂ ತಗೊಳ್ಳಪ್ಪ. ಪತ್ನಿ ಹಾಗೂ ಮಗಳು ಅಳೋದನ್ನು ನೋಡಿ ಸುರೇಶ್ ಮನೆಯಿಂದ ಹೊರಗೆ ಬಂದ.